यस्य प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याघ्रे युग्मं प्रणतोऽस्मि नित्यं तस्याघ्रे युग्मं प्रणतोऽस्मि नित्यम्। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। भारती करुणापात्रं भारती पदभूषणं भारती पदमारूढं भारती तीर्थमाश्रये। विद्याविनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीम्। श्रीमच्छङ्कर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। तत्व जिज्ञासु साधकರು ಸದಾಚಾರ ಸಂಪನ್ನರು ಶ್ರದ್ಧಾವಂತರು ಮುಮುಕ್ಷುಗಳು ಸದ್ಗುರು ಭಕ್ತರು ಆಗಿರುವ ವೇದಾಂತ ಚಿಂತಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಏಕಾದಶಿ ತಿಥಿ 2026ನೇ ಇಸವಿ ಜೂನ್ ಮಾಹೆಯಲ್ಲಿ 25ನೇ ತಾರೀಖಿನ ಗುರುವಾರದ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಆದರ ಪೂರ್ವಕವಾದ ಪ್ರೇಮ ಪೂರ್ವಕವಾದ ಸುಸ್ವಾಗತ.
ಖಾನಿಲಾದ್ಯಬ್ಧರಿತ್ರ್ಯಂತಂ ಸಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಭಗವತ್ಪಾದ ಸುರೇಶ್ವರಾಚಾರ್ಯರವರ ವೇದಾಂತ ಮೇರು ಕೃತಿರತ್ನ ನೈಷ್ಕರ್ಮ್ಯ ಸಿದ್ಧಿ. ಈ ನೈಷ್ಕರ್ಮ್ಯ ಸಿದ್ಧಿಗೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಸಂಸ್ಕೃತ ಭಾಷೆಯಲ್ಲಿ ಸುಗಮ ವ್ಯಾಖ್ಯಾನವನ್ನು ಬರೆದಿದ್ದ. ಇದು ಕ್ಲೇಶಾಪಹಾರಣಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದನ್ನ ನೋಡೋಣ. ಇವತ್ತು ನೈಷ್ಕರ್ಮ್ಯ ಸಿದ್ಧಿ 3ನೇ ಅಧ್ಯಾಯ 43ನೇ ಶ್ಲೋಕವನ್ನ ನೋಡೋಣ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ವೃತ್ಯೈವ ತದ್ ಬ್ರಹ್ಮ ಯಸ್ಮಾದೇಶೋಪಗಚ್ಚತಿ ತತ್ಸ್ವರೂಪಲಯೇನಾತಃ ಕಾರಣಂ ಸ್ಯಾದಹಂ ಕೃತಿಃ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಸ್ಮರಣೆ ಮಾಡಿಬಿಟ್ರೆ ಎಂತ ಕಗ್ಗಂಟಿನ ಶ್ಲೋಕವಿದ್ದರೂ ಕೂಡ ಅತ್ಯಂತ ಸುಲಭ. ನನ್ನ ಸ್ವಂತ ಅನುಭವ ಬಹಳ ಚೆನ್ನಾಗಿ. ಅಹಂ ಕೃತಿ, ಅಹಂಕಾರವು ಕಾರಣಂ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವಾಕ್ಯದ ಅವಾಕ್ಯಾರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಕಾರಣವಾಗಿದೆ. ಪರಿಚ್ಛೇದ ಮಾಡ್ತೇನೆ. ಶ್ಲೋಕಗಳು ತುಂಬಾ ಬಿಗಿಯಾಗಿವೆ. ಗುರುಗಳ ಅನುಗ್ರಹದಿಂದ ಎಲ್ಲವೂ ನನಗೆ ಸುಲಭವಾಗಿದೆ. ಪದಚ್ಛೇದ ನೋಡ್ಕೊಳ್ಳಿ. ಅಹಂ ವೃತ್ಯಾ ಪ್ರಥಮಂ ಪದಂ ಏವ ದ್ವಿತೀಯಂ ಪದಂ ತತ್ ತೃತೀಯಂ ಪದಂ ಬ್ರಹ್ಮ ಚತುರ್ಥಂ ಪದಂ ಯಸ್ಮಾತ್ ಪಂಚಮಂ ಪದಂ ಏಷಃ ಷಷ್ಠಂ ಪದಂ ಅವಗಚ್ಚತಿ ಸಪ್ತಮಂ ಪದಂ ತತ್ಸ್ವರೂಪಲಯೇನ ಅಷ್ಟಮಂ ಪದಂ ಅತಃ ನವಮಂ ಪದಂ ಕಾರಣಂ ದಶಮಂ ಪದಂ ಸ್ಯಾತ್ ಏಕಾದಶಂ ಪದಂ ಅಹಂ ಕೃತಿ ದ್ವಾದಶಂ ಪದಂ. ಅಸ್ಮಿನ್ ಶ್ಲೋಕೆ 12 ಪದಾನಿ ಸಂತಿ. ತಸ್ಮಾತ್ ಏಷಃ ಶ್ಲೋಕಃ 12 ಪದಾತ್ಮಕ ಶ್ಲೋಕಃ. 12 ಪದಗಳಿವೆ. ಪದಚ್ಛೇದ ಗೊತ್ತಾಗಿಬಿಟ್ರೆ ಅರ್ಥ ಸುಲಭ. ಏಷಃ ಮುಮುಕ್ಷುಃ, ಏಷಃ ಸಾಧಕಃ, ಏಷಃ ತತ್ವಜಿಜ್ಞಾಸುಃ. ಅಹಂ ವೃತ್ಯಾ ಏವ ತದ್ಬ್ರಹ್ಮ ಯಸ್ಮಾತ್ ಅವಗಚ್ಚತಿ ಅಥವಾ ಯಸ್ಮಾತ್ ಏಷಃ ಅಹಂ ವೃತ್ಯಾ ಏವ ತದ್ಬ್ರಹ್ಮ ಅವಗಚ್ಚತಿ ಅತಃ ತತ್ಸ್ವರೂಪಲಯೇನ ಅಹಂ ಕೃತಿ ಕಾರಣಂ ಸ್ಯಾತ್. ಅರ್ಥ ಆಯ್ತು ಇವಾಗ. ನೈಷ್ಕರ್ಮ್ಯ ಸಿದ್ಧಿಯ ಅರ್ಥವನ್ನ ತಿಳ್ಕೋತ ಬಂದ್ರೆ ನಮಗೆ ವ್ಯಾಕರಣ, ಸಂಸ್ಕೃತ ಸಾಹಿತ್ಯ, ತರ್ಕ, ಮೀಮಾಂಸಾ, ಅನುಭವ ಎಲ್ಲವೂ ಒಟ್ಟಿಗೆ ಬಂದ್ಬಿಡ. ಅಷ್ಟು ಚೆನ್ನಾಗಿದೆ. ಇನ್ನೊಮ್ಮೆ ಅನ್ವಯವನ್ನು ಹೇಳ್ತೇನೆ ನೋಡ್ಕೊಂಡು. ಅನ್ವಯ 2-3 ಹೇಳ್ಬೋದು. ಯಸ್ಮಾತ್ ಏಷಃ ತದ್ ಬ್ರಹ್ಮ ಅಹಂ ವೃತ್ಯಾ ಏವ
ಅವಗಚ್ಚತಿ. ಅತಃ ಅಹಂ ಕೃತಿ ತತ್ಸ್ವರೂಪಲಯೇನ ಅವಾಕ್ಯಾರ್ಥ ಜ್ಞಾನೇ ಕಾರಣಂ ಭವತಿ. ಅರ್ಥ ಹೋಯ್ತು. ಈಗ ಈ ಶ್ಲೋಕಕ್ಕೆ ಮುಂಚೆ ಭಗವತ್ಪಾದ ಸುರೇಶ್ವರಾಚಾರ್ಯರವರು 2 ವಾಕ್ಯ ಬರೆದಿದ್ದಾರೆ, ಓದ್ತೇನೆ. ಯಸ್ಮಾಚ್ಚ ಆತ್ಮ ಅತ್ರ ಅಹಂ ವ್ಯಾಜೇನ ಪ್ರತ್ಯಂಗ್ ಮಾತ್ರ ಜಿಗ್ರಾಹಯಿಷಿತಃ ಗ್ರಾಹಯಿತುಂ ಇಷ್ಟಃ ಜಿಗ್ರಾಹಯಿಷಿತಃ. ತಿಳಿಸಲ್ಪಡಬೇಕೆಂದು ಇಷ್ಟನಾಗಿರುವ ಆತ್ಮ ಅಹಂ ಬ್ರಹ್ಮಾಸ್ಮಿ ಎಂದು ಉಪನಿಷತ್ತು ಹೇಳ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ ಎಂದು ಉಪನಿಷತ್ತು ಹೇಳ್ತಾ ಇದೆಯಲ್ಲ, ಈ ಉಪನಿಷತ್ತಿನ ಮನಸ್ಸಿನಲ್ಲಿ ಏನಿದೆ? ಪ್ರತ್ಯಂಗ್ ಮಾತ್ರನಾದಂಥ ಆತ್ಮನನ್ನ ತಿಳಿಸಬೇಕು ಅಂತ ಇಷ್ಟ ಇದೆ. ಬಹಳ ಒಳ್ಳೆ ವಾಕ್ಯ. ಜಿಗ್ರಾಹ ಯಶಿತ ಗ್ರಾಹಯಿತು ಇಷ್ಟ ಆತ್ಮ. ಬೃಹದಾರಣ್ಯಕ ಶ್ರುತಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಉಪದೇಶವನ್ನ ಮಾಡುವಾಗ ಆ ಉಪನಿಷತ್ತಿನ ಮನಸ್ಸಿನಲ್ಲಿ ಏನಿದೆ, ಏನನ್ನು ಹೇಳಬೇಕು ಅಂತ ಇಷ್ಟವಿದೆ ಅಂತಂದ್ರೆ, ಪ್ರತ್ಯಂಗ್ ಮಾತ್ರ ಆತ್ಮ, ಪ್ರತ್ಯಕ್ ಸ್ವರೂಪನಾಗಿರುವ ನಿರುಪಾಧಿಕನಾಗಿರುವ ನಿರ್ವಿಕಾರನಾಗಿರುವ ಆತ್ಮನೇ ಇಲ್ಲಿ ಜಿಗ್ರಾಹ ಯಶಿತ. ಇನ್ನೊಂದು ಪದ ಬಳಸ್ತೇನೆ ನಾನು. ವಿಜಿಜ್ಞಾಪಯಿಷಿತ ಜ್ಞಾಪಯಿತುಂ ಇಷ್ಟ ವಿಜಿಜ್ಞಾಪಯಿಷಿತ ಗ್ರಾಹಯಿತುಂ ಇಷ್ಟ ಜಿಗ್ರಾಹಯಿಷಿತ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ಯಾವುದು? ಬೃಹದಾರಣ್ಯಕ ಉಪನಿಷತ್ತು. ಅದರ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನೀನು ನಿಜವಾಗಿ ಪ್ರತ್ಯಂಗ್ ಮಾತ್ರ, ಪ್ರತ್ಯಗೇವ ಪ್ರತ್ಯಂಗ್ ಮಾತ್ರ, ಪ್ರತ್ಯಕ್ ಸ್ವರೂಪನಾಗಿರುವ ಆತ್ಮನಾಗಿದ್ದೀಯ ಅಂತ ಹೇಳಬೇಕು ಅಂತ ಇಚ್ಛೆ ಇದೆ. ಹೇಗೆ? ಅಹಂ ವ್ಯಾಜೇನ, ಅಹಂ ಅನ್ನುವಂಥ ನೆಪದಿಂದ. ವ್ಯಾಜ ಅಂದ್ರೆ ನೆಪ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ಅಹಂ ಶಬ್ದವನ್ನು ಇಟ್ಟುಕೊಂಡು ಅಹಂಕಾರದ ಮೂಲಕ, ಅಹಂಕೃತಿಯ ಮೂಲಕವಾಗಿ ಶ್ರುತಿಗೆ ಏನ್ ತಿಳಿಸಬೇಕು ಅಂತ ಇಷ್ಟ ಇದೆಯಪ್ಪ ಅಂದ್ರೆ, ನೀನು ಅಹಂಕಾರವಲ್ಲ, ದೇಹಾದ್ಯುಪಾಧಿಗಳಿಂದ ಕೂಡಿರುವ ಜೀವಾತ್ಮನು ನೀನಲ್ಲ, ಎಲ್ಲಕ್ಕಿಂತಲೂ ಒಳಗಿರುವ ನಿರ್ವಿಕಾರನಾದ ಪ್ರತ್ಯಗಾತ್ಮನೇ ಆಗಿದ್ದೀಯ ಎಂದು ಹೇಳಬೇಕೆಂದು ಆ ಶ್ರುತಿ ಮಾತಿಗೆ ಮನಸ್ಸಿನಲ್ಲಿ ಇದೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ಶ್ರುತೆ ಅಹಂ ವ್ಯಾಜೇನ ಪ್ರತ್ಯಂಗ್ ಮಾತ್ರ ಆತ್ಮ ಅತ್ರ ಜಿಗ್ರಾಹಯಿಷಿತ. ಪುಲ್ಲಿಂಗ. ಆತ್ಮ ಜಿಗ್ರಾಹಯಿಷಿತ. ಆತ್ಮನ ತಿಳಿಸಬೇಕು ಅಂತ ಹೊರಟಿದೆ. ಎಂಥ ಆತ್ಮ ಅವನು? ಪ್ರತ್ಯಂಗ್ ಮಾತ್ರ ಪ್ರತ್ಯಗಾತ್ಮನಮೈಚ್ಛತೆ. ಪ್ರತ್ಯಗಾತ್ಮನನ್ನೇ ತಿಳಿಸಬೇಕು ಎನ್ನುವಂತಹದ್ದು ಉಪನಿಷತ್ತಿನ ತಾತ್ಪರ್ಯ. ಹೀಗಿರುವುದರಿಂದ ತಸ್ಮಾತ್ ಅಹಂ ವೃತ್ತಿ ಸ್ವರೂಪಸ್ಯ ವಿಲಯೇನೈವ ಅವಾಕ್ಯಾರ್ಥಾವಗಮಾಯ ಕಾರಣತ್ವಂ ಪ್ರತಿಪದ್ಯತೆ ಇತಿ ಇಮಮರ್ಥಮಾಹ ಭಗವಾನ್ ಸುರೇಶ್ವರಾಚಾರ್ಯ ಅಥವಾ ಅಯಂ ಶ್ಲೋಕಃ. ಶ್ರುತಿಯ ಮನಸ್ಸಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಎಂದು ಹೇಳಿದಾಗ ಅಹಂ ಶಬ್ದದಿಂದ, ಅಹಂ ಅನ್ನುವಂತ ನೆಪದಿಂದ ದೇಹಾದ್ಯುಪಾಧಿರಹಿತನಾಗಿರುವ ಪ್ರತ್ಯಗಾತ್ಮನನ್ನೇ ತಿಳಿಸಬೇಕೆಂದು ಇಷ್ಟವಿರುವುದರಿಂದ ನಾವೇನ್ ತಿಳ್ಕೋಬೇಕೆಲ್ಲಿ? ಅಹಂ ವೃತ್ತಿ
ಅಹಂಕಾರ ಅಹಂಕಾರವು ಅವಾಕ್ಯಾರ್ಥ ಅವಗಮಾಯ ಅವಾಕ್ಯ ಅರ್ಥ ಅವಗಮಾಯ ಅವಾಕ್ಯಾರ್ಥವನ್ನ ತಿಳಿಸುವುದಕ್ಕೆ ಕಾರಣತ್ವಂ ಪ್ರತಿಪದ್ಯತೆ ಕಾರಣತ್ವವನ್ನು ಹೊಂದ್ತಾ ಇದೆ. ಅಹಂಕಾರವು ಆತ್ಮತತ್ವವನ್ನ ತಿಳಿಸುವುದಕ್ಕೆ ಅತ್ಯಂತ ಸಾಧನವಾಗಿದೆ ಅಂತ ತಿಳ್ಕೊಳ್ಬೇಕು. ಹೇಗೆ? ಸ್ವರೂಪಸ್ಯ ವಿಲಯೇನೈವ ಅಹಂಕಾರವು ತನ್ನ ಅಹಂಕಾರ ಸ್ವರೂಪವನ್ನ ವಿಲಯನ ಮಾಡಿಕೊಳ್ಳುವ ಮುಖಾಂತರ ಅಹಂಕಾರದ ಮೂಲಕ ನಮಗೆ ಪ್ರತ್ಯೇಗಾತ್ಮನ ದರ್ಶನವಾಗಿ ಬೇಕಾಗಿದೆ. ಅಹಂಕಾರವನ್ನು ಜೊತೆ ತಗೊಂಡು ಹೋಗ್ಬಿಟ್ರೆ ಪ್ರತ್ಯೇಗಾತ್ಮ ಸ್ವರೂಪ ಗೊತ್ತಾಗುವುದಿಲ್ಲ. ಅಹಂಕಾರವನ್ನ ಬಳಸಿಕೊಂಡು ಸ್ವಲ್ಪ ದೂರಕ್ಕೆ ಹೋಗಿ ಅಹಂಕಾರವನ್ನು ಕೈಬಿಟ್ಟು ಅಹಂಕಾರಕ್ಕೂ ಮೂಲವಾಗಿರುವ ಪ್ರತ್ಯೇಗಾತ್ಮನನ್ನ ಅಹಂಕಾರ ತಿಳಿಸ್ತಾ ಇದೆ. ವಾಕ್ಯ ಹೇಗಿದೆ, ತಸ್ಮಾದಾದ್ದರಿಂದ ಸ್ವರೂಪಸ್ಯ ವಿಲಯೇನೈವ ಅಹಂಕಾರದ ಸ್ವರೂಪವೇನು? ಅಂತಃಕರಣದ ಧರ್ಮ. ಅಹಂಕಾರದ ಸ್ವರೂಪವೇನು? ವಿಕ್ರಿಯಾವತ್ವ. ಅಹಂಕಾರದ ಸ್ವರೂಪವೇನು? ಜಡತ್ವ. ಈ ಎಲ್ಲ ದೋಷಗಳನ್ನು ವಿಲಯೇನೈವ ಕರಗಿಸಿಕೊಂಡೆ. ಅಜ್ಞಾನಿಗಳಿಗೆ ಅಹಂಕಾರವು ಮೃತ್ಯು, ತತ್ವ ಜಿಜ್ಞಾಸುಗಳಿಗೆ ಅಹಂಕಾರವು ಮಿತ್ರ. ಇಷ್ಟೇ ವ್ಯತ್ಯಾಸ. ಅಹಂಕಾರದಿಂದ ಅಜ್ಞಾನಿಗಳು ಹಾಳಾಗಿ ಹೋಗ್ತಾ ಇದ್ದಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ. ಗೀತಾಚಾರ್ಯರ ಮಾತು. ಇನ್ನೊಂದು ಮಾತು, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕ. ಅಜ್ಞಾನಿಗಳಿಗೆ ಅಹಂಕಾರವೇ ಮೃತ್ಯು, ಅಜ್ಞಾನಿಗಳಿಗೆ ಅಹಂಕಾರವೇ ಶತ್ರು. ಅಜ್ಞಾನಿಗಳು ಹಾಳಾಗಿ ಹೋಗುವುದಕ್ಕೆ ಅಹಂಕಾರವೇ ಮೃತ್ಯು, ಶತ್ರು. ಆದರೆ ತತ್ವ ಜಿಜ್ಞಾಸುಗಳಿಗೆ ಅಹಂಕಾರವೇ ಮಿತ್ರ. ತತ್ವ ಜಿಜ್ಞಾಸುಗಳಿಗೆ ಅಹಂಕೃತಿಯೇ ಸಾಧಕ. ಅಹಂಕಾರದ ಮೂಲಕವಾಗಿ ಪ್ರತ್ಯೇಗಾತ್ಮನ ತೋರಿಸ್ತಾ ಇದೆ. ಯಾಕೆ? ಅಹಂ ವೃತ್ತಿ. ಅಹಂ ವೃತ್ತಿ ಅಂತಂದ್ರು ಒಂದೇ, ಅಹಂ ಪ್ರತ್ಯಯ ಅಂದ್ರು ಒಂದೇ, ಅಹಂಕಾರ ಅಂದ್ರೆ ಒಂದೇ. ಇದು ಸ್ವರೂಪಸ್ಯ ವಿಲಯೇನೈವ. ಮುಮುಕ್ಷ ಸಾಧಕನಿಗೆ ಅಹಂಕಾರವು ಆತ್ಮಸ್ವರೂಪವನ್ನು ತೋರಿಸುತ್ತೆ. ಹೇಗೆ? ತನ್ನನ್ನ ಕರಗಿಸಿಕೊಂಡು ನಾನು ಅಲ್ಲಿ ಬರುವ ಹಾಗಿಲ್ಲ, ನಾನು ಬಂದ್ರೆ ನಾನೇ ಸುಟ್ಟು ಬೂದಿ ಹಾಕ್ತೇನೆ, ಆದ್ರಿಂದ ಇಲ್ಲೇ ಉಳ್ಕೊಂಡ್ಬಿಡ್ತೇನೆ. ಅಹಂಕಾರವು ತನ್ನ ಸ್ವರೂಪವನ್ನ ಯಾವುದು ಹೇಳಿದ್ನಲ್ಲ, ಅಹಂಕಾರದ ಸ್ವರೂಪ ಅಂತಂದ್ರೆ ಅಜ್ಞಾನ, ಅವಿದ್ಯಾ, ಕಾಮಕರ್ಮ, ಅದೆಲ್ಲವನ್ನೂ ಕೂಡ ವಿಲಯನೇನ, ವಿಲಯೇನೈವ, ವಿಲಯ ವಿಲಯನ, ವಿಲಯ ಎರಡು ಒಂದೇ. ವಿಲಯೇನ ವಿಲಯನೇನ ಏವ ಕರಗಿಸಿಕೊಂಡೇ ಅವಾಕ್ಯಾರ್ಥ ಅವಗಮಾಯ ಅವಾಕ್ಯಾರ್ಥವನ್ನ ತಿಳಿಸಿಕೊಡುವುದಕ್ಕೆ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದಾರ್ಥವನ್ನು ಕೈಬಿಟ್ಟು, ಬ್ರಹ್ಮ ಶಬ್ದಾರ್ಥವನ್ನು ಕೈಬಿಟ್ಟು, ಅಸ್ಮಿ ಶಬ್ದಾರ್ಥವನ್ನು ಕೈಬಿಟ್ಟು ಅವಾಕ್ಯಾರ್ಥ. ಹೇಗೆ ತತ್ವಮಸಿ ವಾಕ್ಯಕ್ಕೆ ಅವಾಕ್ಯಾರ್ಥ ಉಂಟೋ ಅದೇ ರೀತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಕ್ಕೂ ಅವಾಕ್ಯಾರ್ಥ ಉಂಟು. ಈ ಅವಾಕ್ಯಾರ್ಥವನ್ನ ಅವಗಮಾಯ, ಜ್ಞಾಪನಾಯ, ಬೋಧನಾಯ. ಅಹಂ ಬ್ರಹ್ಮಾಸ್ಮಿ ಮಂತ್ರ, ಅದರಲ್ಲಿರುವಂತಹ ಒಂದು ಶಬ್ದ ಅಹಂ, ಅದಕ್ಕೆ ಅಹಂಕಾರ ಅಂತ ಹೆಸರು. ಅಹಂಕಾರವು ತನ್ನನ್ನ ಕರಗಿಸಿಕೊಳ್ಳುವ ಮುಖಾಂತರ ಅವಾಕ್ಯಾರ್ಥವನ್ನ ತಿಳಿಸಿಕೊಡುವುದಕ್ಕೆ
ಕಾರಣಂ ಭವತಿ ಕಾರಣತ್ವಂ ಪ್ರತಿಪದ್ಯತೆ. ಕಾರಣತ್ವವನ್ನು ಹೊಂದುತ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೇಗೆ ಅಂದ್ರೆ, ಒಂದು ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ ಕಾಲಿಗೆ, ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ, ಅಲ್ಲಿ ಸೂಜಿ ಇಲ್ಲ, ದಬ್ಬಳ ಇಲ್ಲ, ಏನು ಗುಂಡ್ಪಿನ್ನಿಲ್ಲ. ಆ ಮುಳ್ಳನ್ನ ತೆಗೆಯಬೇಕಾದರೆ ಮತ್ತೊಂದು ಮುಳ್ಳನ್ನ ತೆಗೆದುಕೊಂಡು ಕಾಲಿಗೆ ಹೊಕ್ಕಿರುವಂತಹ ಮುಳ್ಳನ್ನ ತೆಗೆದು ಅದನ್ನು ಬಿಸಾಕ್ಬಿಡ್ತಾರೆ. ಅಹಂಕಾರವು ಮೆರೀತಾ ಇದೆ. ಅದನ್ನೇ ಎಲ್ಲ ಅಜ್ಞಾನಿಗಳು ಸ್ನೇಹಿತ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಮೃತ್ಯು. ಇದೇ ಅಹಂಕಾರವನ್ನ ಮೋಕ್ಷ ಸಾಧಕರು ಬಳಸಿಕೊಂಡು ಮುಂದಕ್ಕೆ ಹೋದಾಗ ಅಹಂಕಾರ ವಿಲೀನವಾಗುತ್ತದೆ, ಬಾಧಿತವಾಗಿ ಬಿಡುತ್ತದೆ. ಅಹಂಕಾರ ಬಿಲ್ಮೇಲೆ ಅಹಂ ವೃತ್ತಿ ಅಹಂ ಪ್ರತ್ಯಯವು ಸ್ವರೂಪಸ್ಯ ವಿಲಯೇನೈವ, ತನ್ನ ನೈಜ ಸ್ವರೂಪವನ್ನ ವಿಲಯ ಮಾಡಿಕೊಳ್ಳುವ ಮುಖಾಂತರವೇ ಅವಾಕ್ಯಾರ್ಥ ಅವಗಮಾಯ, ಅವಾಕ್ಯಾರ್ಥವನ್ನ ತಿಳಿಸಿಕೊಡುವುದಕ್ಕೆ ಕಾರಣತ್ವಂ ಪ್ರತಿಪದ್ಯತೆ, ಸಾಧನತ್ವಂ ಪ್ರತಿಪದ್ಯತೆ, ನಿಮಿತ್ತತ್ವಂ ಪ್ರತಿಪದ್ಯತೆ ಎನ್ನುವ ಅರ್ಥವನ್ನ ಉಪದೇಶ ಮಾಡ್ತಾ ಇದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರು. ಶ್ಲೋಕ ನೋಡಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ವೃತ್ಯೈವ ತದ್ ಬ್ರಹ್ಮ ಯಸ್ಮಾದೇಶೋಪಗಚ್ಚತಿ ತತ್ಸ್ವರೂಪಲಯೇನಾತಃ ಕಾರಣಂ ಸ್ಯಾದಹಂ ಕೃತಿ. ಅರ್ಥವಾಯಿತು. 110% ಅರ್ಥವಾಯಿತು. ಅದು ಗುರುಗಳ ಕಾರುಣ್ಯ. ಅನ್ವಯ ನೋಡ್ಕೊಳ್ಳಿ. ಯಸ್ಮಾತ್ ಏಷಃ ಮುಮುಕ್ಷುಃ ಅಹಂ ವೃತ್ತ್ಯಾ ಏವ ತದ್ಬ್ರಹ್ಮ ಅವಗಚ್ಚತಿ. ಇಲ್ಲೆಲ್ಲ ಬೇಕಾದದ್ದು ಮುಮುಕ್ಷು. ಮುಮುಕ್ಷುವಿಗೆ ವೇದಾಂತ, ಮುಮುಕ್ಷುವಿಗೆ ಗುರುಭಕ್ತಿ, ಮುಮುಕ್ಷುವಿಗೆ ಮೋಕ್ಷ ಪ್ರಾಪ್ತಿ, ಮುಮುಕ್ಷುವಿಗೆ ಸದ್ಗುರುಗಳ ಉಪದೇಶ, ಮುಮುಕ್ಷುಗಳಿಗೆ ವೇದಾಂತ. ಫಸ್ಟ್ ಪಾಯಿಂಟ್, ಅವನು ಮುಮುಕ್ಷವಾಗಿರ್ಬೇಕು. ಒಂದು 10 ಜನ ಸನ್ಯಾಸಿಗಳಿದ್ದಾರೆ. ಎಲ್ಲ ಬಿಟ್ಟು ಶಾಂತವಾಗಿ ವೇದಾಂತ ಚಿಂತನೆ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರಕ್ಕೆ ಒಬ್ಬ ಶ್ರೀಮಂತ ಬಂದ, ಬಿಸ್ನೆಸ್ ಮನ್. ಅವ್ರು ಹೇಳ್ತಾರೆ, ಸ್ವಾಮಿ ಈ ಬಾಂಬೆಗೆ ಬಂದ್ಬಿಡಿ, ಬಾಂಬೆ ಬಿಸ್ನೆಸ್ ಸೆಂಟರ್ ಇನ್ ಇಂಡಿಯಾ, ಅಲ್ಲಿ ಬಂದ್ಬಿಟ್ರೆ ನೀವು ವ್ಯಾಪಾರ ಶುರು ಮಾಡ್ಕೊಂಡ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಬಹುದು ಅಂತ ಹೇಳಿದ್ರೆ. ಇವ್ರು ಹೇಳ್ತಾರೆ, ನಮಗೆ ದುಡ್ಡು ಬೇಡ. ಹೌದಾ? ಹಾಗಾದರೆ ನಿಮಗೆ ಬಿಸ್ನೆಸ್ ಬೇಡ. ಯಾರಿಗೆ ದುಡ್ಡು ಬೇಕೋ ಬಾಂಬೆಗೆ ಹೋಗ್ಬೇಕು, ಹಗಲು ಇರಲು ದುಡಿಬೇಕು, ಸಂಪಾದನೆ ಮಾಡಿ. ನಂಗೆ ದುಡ್ಡೇ ಬೇಡ ಅಂತಿದ್ದ. ಹಾಗೆ ಇಲ್ಲಿ ಇವ್ರು ಮುಮುಕ್ಷ ಸಾಧಕ. ಜ್ಞಾಪಕ ಇಟ್ಕೊಳ್ಳಿ. ಎಲ್ಲರಿಗೂ ವೇದಾಂತ ಅರ್ಥವಾಗುವುದಿಲ್ಲ, ಎಲ್ಲರಿಗೂ ವೇದಾಂತ ಬೇಕಾಗಿಲ್ಲ. ಪ್ರತಿ ದಿವಸ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ 150 ಜನ ಶ್ರದ್ಧಾ ಭಕ್ತಿಯಿಂದ ಈ ಪ್ರವಚನ ಕೇಳ್ತಾ ಇದ್ದಾರೆ ಅಂದ್ರೆ ಅವರು 150 ಕೋಟಿ ಭಾರತೀಯರಿಗೆ ಪ್ರತಿನಿಧಿಗಳು ನಾ ತಿಳ್ಕೊಂಡಿದೆ. ಏಷಃ ಮುಮುಕ್ಷು. ಮುಮುಕ್ಷುವಿಗೆ ವೇದಾಂತವೇ ಹೊರತು ಬುಭುಕ್ಷುವಿಗೆ ಅಲ್ಲ. ಬುಭುಕ್ಷುವಿಗೆ ಧನ ಸಂಪಾದನೆಯೇ ಹೊರತು ಮುಮುಕ್ಷುವಿಗೆ ಅಲ್ಲ. ನೋಡಿ ಎಂಥ ಮಾತು. ವೈರಾಗ್ಯಮಾಪನ್ನ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತಿ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಏಷಃ ಮುಮುಕ್ಷು. ಇವನು ಮೋಕ್ಷ ಪ್ರಾಪ್ತಿಗೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಗುರು ಹೇಳಿದ್ರಪ್ಪ, ಮೋಕ್ಷವಾಗ್ಬೇಕಾದ್ರೆ
ಬ್ರಹ್ಮಜ್ಞಾನವನ್ನ ಮಾಡ್ಕೋ. ಸರಿ ಗುರುಗಳೇ, ಬ್ರಹ್ಮಜ್ಞಾನ ಹೇಗೆ ಮಾಡ್ಕೋಬೇಕು? ವೇದಾಂತ ಸಂದೇಶಗಳಂತ ಶ್ರವಣ ಮಾಡುತ್ತಿರು, ಮನನ ಮಾಡುತ್ತಿರು, ಅನುಸಂಧಾನ ಮಾಡುತ್ತಿರು. ಒಬ್ಬ ಶಿಷ್ಯ ಬಂದ, ಒಳ್ಳೆ ಮುಮುಕ್ಷು, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಎಲ್ಲಾ ಬಿಟ್ಟುಬಿಟ್ಟ ಮೋಕ್ಷಾರ್ಥಿಯಾಗಿ ಬಂದಿದ್ದಾನೆ. ಉಪನಿಷತ್ತು ಓದ್ತಾ ಇದೆ, ವಾಕ್ಯ ಸಿಗ್ಬಿಟ್ಟ. ಏನು ವಾಕ್ಯ? ಅಹಂ ಬ್ರಹ್ಮಾಸ್ಮಿ. ಅಬ್ಬಾ, ಅದು ಕೂತ್ಕೊಂಡ. ಅವನು ಏಷಃ ಮುಮುಕ್ಷು ಏನ್ ಮಾಡ್ತಾನೆ? ತದ್ಬ್ರಹ್ಮ ಅವಗಚ್ಚತಿ. ಆ ಬ್ರಹ್ಮ ತತ್ವವನ್ನ ಅನುಭವದಿಂದ ತಿಳ್ಕೊಳ್ಬೇಕು ಪ್ರಯತ್ನ ಮಾಡ್ತಾ ಇದ್ದ. ನಾನು ಬ್ರಹ್ಮವಾಗಿದ್ದೇನೆ ಎನ್ನುವುದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಕೃತಕೃತ್ಯನಾಗಬೇಕು. ಎಲ್ಲಿಯವರೆಗೆ ನನಗೆ ಜೀವಾತ್ಮತ್ವ ಭ್ರಮೆ ಉಂಟು ಅಲ್ಲಿವರೆಗೂ ದುಃಖ ತಪ್ಪಿದ್ದಲ್ಲ. ಯಾವಾಗ ಇವನು ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡ್ಕೋತಾನೋ ಅದೇ ಅದ್ಭುತವಾಗಿದೆ. ಏಷಃ ಮುಮುಕ್ಷು ತದ್ಬ್ರಹ್ಮ ಅವಗಚ್ಚತಿ. ಹೇಗೆ? ಅಹಂ ವೃತ್ಯ ಏವ ಅಹಂ ಬ್ರಹ್ಮಾಸ್ಮಿ. ಎರಡು ಪದ ಇದೆ, ಅಸ್ಮಿ ಬಿಟ್ಬಡೆ. ಅಹಂ ಬ್ರಹ್ಮ, ತತ್ವಮಸಿಯಲ್ಲಿ ಎರಡು ಪದ. ತತ್ವತ್ವಂ ಬೃಹದಾರಣ್ಯಕದಲ್ಲಿ ಅಸ್ಮಿ, ಛಾಂದೋಗ್ಯದಲ್ಲಿ ಅಸಿ, ಛಾಂದೋಗ್ಯೋಪನಿಷತ್ತಿನಲ್ಲಿ ತತ್ವಮಸಿ ಎಂದು ಗುರುವು ಮುಮುಕ್ಷು ಉಪದೇಶ ಮಾಡ್ತಾನೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆ ಮುಮುಕ್ಷುವು ತತ್ವಮಸಿ ವಾಕ್ಯಾರ್ಥ ವಿಚಾರ ವಾರ್ತಾ ಮಾಡ್ತಾ ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಮಾಡ್ಕೊಳ್ತಾನೆ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಈ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎರಡಕ್ಕೂ ಸಾಲಕ್ಷಣ್ಯ ವೈಲಕ್ಷಣ್ಯವೇನು? ಈ ಮಹಾವಾಕ್ಯಗಳ ವಿಮರ್ಶೆ ಮಾಡಿ ಮಾಡಿ ಅವಾಕ್ಯಾರ್ಥ ಹೇಗೆ ಮಾಡ್ಕೊಳ್ಬೇಕು ಅನ್ನುವುದನ್ನು ತಿಳಿಸ್ಬಿಡ್ಯಾರ ಮಹಾತ್ಮರ ಸ್ವಾಮಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತಹ ಮಹಾತ್ಮರನ್ನ ನಾನು ಈ ಲೋಕದಲ್ಲಿ ಕಂಡಿಲ್ಲ. ಸಾಕು. ಮುಮುಕ್ಷ ಸಾಧಕನು ಅಹಂಕಾರದ ಮೂಲಕವಾಗಿಯೇ ಆ ಬ್ರಹ್ಮವನ್ನ ತಿಳಿದುಕೊಳ್ಳಲು ಇಷ್ಟಪಡ್ತಾನೆ. ಯಾಕೆ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದೆ. ಆದ್ದರಿಂದ ಅಹಂಕಾರವು ಬ್ರಹ್ಮಾತ್ಮ ಜ್ಞಾನಕ್ಕೆ ಸಾಧನವಾಯಿತು. ದೋಣಿಯ ಮುಖಾಂತರ ನದಿಯನ್ನ ದಾಟುತ್ತಾನೆ. ದೋಣಿ ಸಹಾಯವಾಯಿತು. ನದಿ ದಾಟಿದ ಕೂಡಲೇ ದೋಣಿ ಬೇಡ. ಇಲ್ಲಿ ಅಹಂ ವೃತ್ತಿಯಿಂದಲೇ ಅಹಂಕಾರದ ಮೂಲಕವಾಗಿಯೇ ಮುಮುಕ್ಷುವು ಆ ಬ್ರಹ್ಮತತ್ವವನ್ನ ಅವಗಚ್ಚತಿ, ತಿಳ್ಕೊಳ್ತಾನೆ. ಅತಃ ಆದ್ದರಿಂದ ಅಹಂ ಕೃತಿ ಅಹಂಕಾರವು, ಅಲ್ಲಿ ಅಹಂ ವೃತ್ತಿ ಎಂದ್ರು, ಅಹಂ ಕೃತಿ ಎಂದ್ರು ಗುರುಗಳು. ಅಹಂ ಪ್ರತ್ಯಯ ಅನ್ಬಿಟ್ಟು ಈ ಅಹಂ ಪ್ರತ್ಯಯವು ಅವಾಕ್ಯಾರ್ಥವನ್ನ ಮಾಡಿಕೊಳ್ಳುವುದಕ್ಕೆ ಕಾರಣಂ ಸಹಾಯವಾಯಿತು. ಹೇಗೆ? ತತ್ಸ್ವರೂಪದ ಏನ ಅಹಂಕಾರವು ಮುಮುಕ್ಷುವಿಗೆ ಬ್ರಹ್ಮವನ್ನು ತಿಳಿಸುವ ನೆಪದಿಂದ ತಾನು ಕರಗಿ ಹೋಗುತ್ತದೆ. ಅಹಂಕಾರವು ತನ್ನ ಅಹಂಕಾರವನ್ನ ಸಂಪೂರ್ಣವಾಗಿ ವಿಲಯ ಮಾಡಿಕೊಂಡು ಬ್ರಹ್ಮ ಸ್ವರೂಪವನ್ನ ಉಪದೇಶ ಮಾಡುತ್ತದೆ ಅಂತ. ಇದು ನನ್ನ ವ್ಯಾಖ್ಯಾನವಾಯಿತು. ಇದಕ್ಕೆ 88ನೇ ವಯಸ್ಸಿನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವಂತಹ ಕ್ಲೇಶಾಪಹಾರಿಣಿ ವ್ಯಾಖ್ಯಾನವನ್ನ ನೋಡೋಣ. ಸಂಸ್ಕೃತ ಗ್ರಂಥ 320ನೇ ಪುಟದಲ್ಲಿ ಶ್ಲೋಕವಿದೆ. ಅನಂತರ 324ನೇ ಪುಟದಲ್ಲಿ ವ್ಯಾಖ್ಯಾನವಿದೆ. ಓದ್ತೇನೆ ನೋಡಿ. ಕ್ಲೇಶಾಪಹಾರಿಣಿ ಗ್ರಂಥ
ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ವೃತ್ಯೈವ ತದ್ ಬ್ರಹ್ಮ ಯಸ್ಮಾದೇಶೋಪಗಚ್ಚತಿ ತತ್ಸ್ವರೂಪಲಯೇನಾತಃ ಕಾರಣಂ ಸ್ಯಾದಹಂ ಕೃತಿ. ಗುರುಗಳ ವ್ಯಾಖ್ಯಾನ ಶುರು ಮಾಡ್ತಾ ಇದ್ದೇನೆ. ಸ್ವರೂಪ ವಿಲಯೇನೈವ ಅಹಂ ವೃತ್ತೇ ವಾಕ್ಯಾರ್ಥಾವಗಮ. ಏನ್ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಗುರುಗಳು? ಬಾಬಾ ಸ್ವರೂಪ ವಿಲಯೇನ ಏವ ಅಹಂ ವೃತ್ತೇ ವಾಕ್ಯಾರ್ಥಾವಗಮ ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯಂ ಅಸ್ಯ ವಾಕ್ಯಸ್ಯ ಅವಗಮಃ ಅವಗತಿ ತಾತ್ಪರ್ಯಂ ಕಥಂ ಭವತಿ? ಸ್ವರೂಪ ವಿಲಯೇನ ತನ್ನ ಸ್ವರೂಪವನ್ನ ಕರಗಿಸಿಕೊಳ್ಳುವ ಮುಖಾಂತರವೇ ಅವಾಕ್ಯಾರ್ಥವನ್ನ ತಿಳಿಸುತ್ತಿದೆ. ಹೆಡ್ಡಿಂಗ್ ಓದ್ತೇನೆ. ಅತ್ರ ಚ ಅಹಂ ವೃತ್ತೇ ಲಕ್ಷಣತ್ವೇನ ಸ್ಥಿತೌ ಲಕ್ಷ್ಯಭೂತ ಅದ್ವಯಾತ್ಮನಃ ನ ಸಿದ್ಧಿ ಸದ್ವಿತೀಯತ್ವ ಪ್ರಸಂಗಾತ್. ಬಾ ನೋಡಿ ವಾಕ್ಯ ಮತ್ತೆ. ಅತ್ರ ಚ ಇಲ್ಲಿ ಅಹಂ ವೃತ್ತೇ ಲಕ್ಷಣತ್ವೇನ ಸ್ಥಿತೌ. ಅಹಂ ವೃತ್ತಿಯು ತನ್ನ ಸ್ವರೂಪದಿಂದ ಇದ್ದು ಬಿಟ್ಟರೆ ಲಕ್ಷ್ಯಭೂತ ಅದ್ವಯಾತ್ಮನಃ ನ ಸಿದ್ಧಿ. ಲಕ್ಷ್ಯವಾಗಿರುವ ಅದ್ವಯನಾದ ಆತ್ಮನನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಹಂಕಾರವೂ ಇದೆ, ಬ್ರಹ್ಮವೂ ಇದೆ. ಎರಡಿದ್ದು ಬಿಟ್ರೆ ಬ್ರಹ್ಮದ ಸ್ವರೂಪ ಅರ್ಥವಾಗುವುದಿಲ್ಲ. ಯಾಕೆ? ಸದ್ವಿತೀಯತ್ವ ಪ್ರಸಂಗಾತ್. ಅದ್ವಿತೀಯಂ ಬ್ರಹ್ಮ ಅಹಂಕಾರ ಸಹಿತಂ ಬ್ರಹ್ಮ ಸದ್ವಿತೀಯಂ. ಅಹಂಕಾರವೂ ಇದೆ, ಅಹಂಕಾರದ ಮುಖಾಂತರ ಬ್ರಹ್ಮವೂ ಇದೆ ಅಂತಂದ್ರೆ ಎರಡು ವಸ್ತು ಬಂದ್ಬಿಡ್ತು. ಅಹಂಕಾರ ಮತ್ತು ಬ್ರಹ್ಮ, ನಾನು ಮತ್ತು ಬ್ರಹ್ಮ ಎರಡು ಇಟ್ಕೊಂಡ್ಬಿಟ್ರೆ ಅದು ಬ್ರಹ್ಮಜ್ಞಾನವಲ್ಲ. ಅಲ್ಲಿ ಲಕ್ಷ್ಯಭೂತವಾಗಿರುವ ಅದ್ವಯಾತ್ಮನ ಸಿದ್ಧಿಯಾಗುವುದಿಲ್ಲ. ಯಾಕೆ? ಸದ್ವಿತೀಯತ್ವ ಪ್ರಸಂಗಾತ್. ಅದ್ವಿತೀಯಸ್ಯ ಬ್ರಹ್ಮಣಃ ಸದ್ವಿತೀಯತ್ವೇ ಸತಿ ಅರ್ಥಾಭಾವಃ. ಬ್ರಹ್ಮವು ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವಾದ್ವಿತೀಯಂ. ಅದ್ವಿತೀಯವಾಗಿದೆ. ಇಂದ ಅದ್ವಿತೀಯವಾಗಿರುವ ಬ್ರಹ್ಮವನ್ನು ತಿಳಿದುಕೊಳ್ಳುವಾಗ ಅಹಂಕಾರವು ಜೊತೆಯಲ್ಲಿ ಬಂದ್ಬಿಟ್ರೆ, ಅಹಂಕಾರ ಒಂದು, ಬ್ರಹ್ಮ ಎರಡು, ಬ್ರಹ್ಮವು ಸದ್ವಿತೀಯವಾಗಿ. ಸದ್ವಿತೀಯವಾದ ಬ್ರಹ್ಮಜ್ಞಾನದಿಂದ ಮೋಕ್ಷವಿಲ್ಲ. ಆದ್ದರಿಂದ ನೋಡಿ, ಅಹಂ ವೃತ್ತೇ ಲಕ್ಷಣತ್ವೇನ ಸ್ಥಿತು ಲಕ್ಷ್ಯ ಲಕ್ಷಣ ಭಾವ. ಅಹಂಕಾರವು ಲಕ್ಷಣ, ಬ್ರಹ್ಮವು ಲಕ್ಷ್ಯ. ಲಕ್ಷಣ ರೂಪದಿಂದ ಅಹಂಕಾರವು ನಿಜವಾಗಿದೆ ಅಂತ ಆಗಿಬಿಟ್ಟರೆ ಸ್ಥಿತವು ಸತ್ಯಂ. ಆಗ ನ ಲಕ್ಷ್ಯಭೂತ ಅದ್ವಯಾತ್ಮನು ಲಕ್ಷ್ಯವಾಗಿರುವ ಅದ್ವಯನಾಗಿರುವಂತಹ ಬ್ರಹ್ಮದ ದರ್ಶನವಾಗುವುದಿಲ್ಲ. ಯಾಕೆಂದ್ರೆ ಸದ್ವಿತೀಯತ್ವ ಪ್ರಸಂಗಾತ್. ಬ್ರಹ್ಮಕ್ಕೆ ಸದ್ವಿತೀಯತ್ವ ಎನ್ನುವಂತಹ ದೋಷವು ಬಂದು ಬಿಡುವುದರಿಂದ. ಹಾಗಾದ್ರೆ ಅಹಂಕಾರ ಬೇಡವೇ ಬೇಡ, ಬಿಟ್ಟೇ ಬಿಡೋಣ. ತದಭಾವೇತು ನ ತರಾಂ ಲಕ್ಷಣ ಭಾವಾದೇವ. ಹಾಗಾದ್ರೆ ಅಹಂಕಾರ ಸಮಾಸವೇ ಬೇಡ. ಅಹಂಕಾರವನ್ನು ಬಿಟ್ಟುಬಿಟ್ಟು ಬ್ರಹ್ಮವನ್ನು ಸೇರ್ಕೊಳ್ಳೋಣ ಅಂದ್ರೆ ಅದು ಖಂಡಿತ ಸಾಧ್ಯವಿಲ್ಲ. ನ ತರಾಂ, ನಾಟ್ ಅಟ್ ಆಲ್. ಅಹಂಕಾರವಿಟ್ಕೊಂಡು ಅಹಂಕಾರದ ಮೂಲಕ ಬ್ರಹ್ಮಜ್ಞಾನ ಮಾಡ್ಕೊಳ್ಳೋಣ ಅಂದ್ರೆ ಅದು ಸಾಧ್ಯವಾಗುವುದಿಲ್ಲ. ಯಾಕೆ? ಸದ್ವಿತೀಯತ್ವ ಬ್ರಹ್ಮಣ. ಹಾಗಾದ್ರೆ ಅಹಂಕಾರದ ಸಹವಾಸದ ಬೇಡ, ಬರೀ ಬ್ರಹ್ಮವನ್ನು ತಿಳ್ಕೊಳ್ಳೋಣ ಅಂದ್ರೆ ಅದು ಸಾಧ್ಯವಿಲ್ಲ. ಯಾಕೆ? ತದಭಾವೇ ಅಹಂಕಾರಾಭಾವೇ ನ ತರಾಂ ಸಿದ್ಧಿ. ಬ್ರಹ್ಮಜ್ಞಾನದ ಸಿದ್ಧಿ ಆಗುವುದಿಲ್ಲ. ಲಕ್ಷಣ ಭಾವ, ಲಕ್ಷಣ ಬೇಕಲ್ಲ. ಲಕ್ಷಣ ಲಕ್ಷ್ಯ ಭಾವದಿಂದ ನಾವು ತಿಳ್ಕೊಳ್ಬೇಕ. ಅಹಂಕಾರವು ಲಕ್ಷಣ, ಬ್ರಹ್ಮವು ಲಕ್ಷ್ಯ. ಲಕ್ಷಣಾಭಾವೇ ಲಕ್ಷ್ಯ ಜ್ಞಾನ ಭಾವ.
ಈಗ ಸಕ್ಕರೆ ಎನ್ನುವಂತಹದ್ದು ಒಂದು ಲಕ್ಷ್ಯ ಪದಾರ್ಥ. ಅದು ಗುಣಮೇಲಿಸಿ ಸಿಹಿ ಬಿಟ್ಟು ಬಿಡಿ ಅಂದ್ರೆ, ಸಿಹಿ ಬೇಡ ಅಂದ್ರೆ ಸಕ್ಕರೆ ಅರ್ಥವಾಗುವುದೇ ಇಲ್ಲ. ಎಷ್ಟು ಜನ ನೋಡಿ, ಅಹಂಕಾರ ಇಟ್ಕೊಂಡ್ ಬಿಟ್ರೆ ಲಕ್ಷ್ಯವಾಗಿರುವ ಬ್ರಹ್ಮದ ಸ್ವರೂಪ ಅರ್ಥವಾಗುವುದಿಲ್ಲ. ಹಾಗಾದ್ರೆ ಅಹಂಕಾರ ಬಿಟ್ಟೇ ಬಿಡೋಣ ಅಂದ್ರೆ, ಸಹವಾಸ ಬೇಡ ಅಂದ್ರೆ ಲಕ್ಷಣವಿಲ್ಲದ್ರಿಂದ ಬ್ರಹ್ಮಜ್ಞಾನವಾಗುವುದಿಲ್ಲ. ಅಹಂಕಾರವನ್ನ ಇಟ್ಕೊಳ್ಬೇಕು, ಇಟ್ಕೋಬಾರ್ದು. ಒಂದು ದ್ವಾರ ಬೇಕಲ್ಲ, ನದಿ ದಾಟ್ ಹೋಗ್ಬೇಕಾದ್ರೆ ದೋಣಿ ಬೇಕು. ದೋಣಿಲಿ ಹೋಗ್ತಾ ದೋಣಿಯಲ್ಲೇ ಕೂತ್ಕೊಂಡು ಬಿಟ್ರೆ ಮುಳುಗ್ ಹೋಗ್ತಾರೆ. ಹಾಗ ದೋಣಿ ಬೇಡವೇ ಬೇಡ, ನಡ್ಕೊಂಡು ಹೋಗೋಣ ನದಿ ಮೇಲೆ ಅಂದ್ರೆ ಸಾಧ್ಯವಿಲ್ಲ. ದೋಣಿ ಬಳಸ್ಕೊಂಡು ನದಿ ದಾಟಿ ದೋಣಿಗೆ ಬಾಬೈ ಹೇಳಿದಾಗಷ್ಟೆ ಥ್ಯಾಂಕ್ ಯು ಇತ್ಯಾಕ್ಷಿಪ್ಯ, ಹೀಗೆಂದು ಆಕ್ಷೇಪಣೆ ಮಾಡಿಕೊಂಡು ಲಕ್ಷಣಂ ಸರ್ಪವದ್ರಜ್ವಾಹ ಇತ್ಯುಕ್ತಂ. ಹಿಂದೆ ಲಕ್ಷಣಂ ಸರ್ಪವದ್ರಜ್ವಾಹ ರಾಮಚಂದ್ರ, ರಜ್ವಾಹ ಹಗ್ಗವು ಸರ್ಪಕ್ಕೆ ಲಕ್ಷಣವಾಗಿರುವಂತೆ ಹಿಂದೆ ಹೇಳಿದ್ದೇವಲ್ಲ. ಅದನ್ನ ಸ್ಮಾರಯನ್ ಜ್ಞಾಪಯನ್ ಸ್ಮೃತಿಪಥಂ ಆಗಮಯನ್ ನಮಗೆ ನೆನಪು ಮಾಡಿಕೊಡ್ತಾ ಇದ್ದಾರೆ. ಇದು ಗುರುಗಳ ವ್ಯಾಖ್ಯಾನ. ನೋಡಿದ್ರ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಎಂಥ ಮಹಾತ್ಮರು, ಎಂಥ ಬ್ರಹ್ಮನಿಷ್ಠರು, ಎಂಥ ಕಾರುಣ್ಯ ಸಿಂಧಗಳು ಎನ್ನುವುದನ್ನ ನಾವು ಅವರ ಕ್ಲೇಶಾಪಹಾರಿಣಿ ವ್ಯಾಖ್ಯಾನ ತಿಳ್ಕೊಂಡ್ವಿ. ಅಹಂ ಬ್ರಹ್ಮಾಸ್ಮಿ ಇತಿ ವಾಕ್ಯಾರ್ಥ ಜ್ಞಾನೇ ಅಹಂ ಬ್ರಹ್ಮಾಸ್ಮಿ ಅಂತ ವಾಕ್ಯ. ಆ ವಾಕ್ಯಕ್ಕೆ ಅರ್ಥವಾಗ್ಬೇಕು. ಅರ್ಥವಾಗ್ಬೇಕಾದ್ರೆ ಅಹಂ ವೃತ್ತಿ ಕಾರಣತ್ವಂ, ಅಹಂ ವೃತ್ತಿ ವಾಕ್ಯಾರ್ಥ ಜ್ಞಾನಕ್ಕೆ ಕಾರಣವಾಗ್ಬೇಕು. ಅದು ಹೇಗೆ ಮಾಡ್ಬೇಕು? ಸ್ವರೂಪ ವಿಲಯೇ ನೈವ, ಅಹಂಕಾರವು ಮುಮುಕ್ಷುವನ್ನ ಬ್ರಹ್ಮದ ಕರ್ಕೊಂಡು ಹೋಗ್ತಾ ತಾನು ಕಳಿಸ್ಕೊಂಡ್ಬಿಡುತ್ತೆ. ನಾನಿಲ್ಲ, ಅಹಂಕಾರ ಎನ್ನುವುದು ಜೊಳ್ಳು ಅಂತ ತೋರಿಸಿಬಿಟ್ಟು ಆ ಮುಮುಕ್ಷುವನ್ನ ಬ್ರಹ್ಮ ಸ್ವರೂಪದಲ್ಲಿ ಸೇರಿಸಿ ಬಿಡುತ್ತದೆ. ಸ್ವರೂಪ ವಿಲಯೇನೈವ, ತನ್ನ ಸ್ವರೂಪವನ್ನ ವಿಲಯ ಮಾಡಿಕೊಳ್ಳುವ ಮುಖಾಂತರವೇ ವಿಲಯೇನೈವ ಇತಿ ಅರ್ಥಕತ್ವೇನ ಉತ್ತರ ಶ್ಲೋಕಮವತಾರಯತಿ. ಅಹಂಕಾರ ಬೇಕು, ಅಹಂಕಾರ ಬೇಡ. ಅಹಂಕಾರ ಯಾಕೆ ಬೇಕು? ತನ್ಮುಖಾಂತರ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ. ಅಹಂಕಾರ ಬೇಡವೇ ಬೇಡ, ಅರ್ಥವೇ ಆಗಲಿಲ್ಲ. ಆದ್ರಿಂದ ಅಹಂಕಾರವು ಮುಮುಕ್ಷುವಿಗೆ ಬ್ರಹ್ಮ ಸ್ವರೂಪವನ್ನ ತೋರಿಸುತ್ತಾ ಎಲ್ಲಪ್ಪ ಅಹಂಕಾರ ನೋಡಿ ಮಂಗಳಾಯ, ಅಹಂಕಾರ ಬೇರೆ. ಇದನ್ನ ಇಲ್ಲಿ ಪೂಜ್ಯರಾಗಿರುವಂತ ಸುರೇಶ್ವರಾಚಾರ್ಯರವರು ಹೇಳ್ತಾ ಇದ್ದಾರೆ. ಅಹಂ ವೃತ್ಯ ಏವ. ಶ್ಲೋಕ ನೋಡಿ ಗಟ್ಟು ಮಾಡ್ಬಿಡಿ, ಒಂದೊಂದು ಶ್ಲೋಕ ಹೇಳ್ತೇನೆ ವಾರಕ್ಕೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಹಂ ವೃತ್ಯೈವ ತದ್ ಬ್ರಹ್ಮ ಯಸ್ಮಾದೇಶೋಪಗಚ್ಚತಿ ತತ್ಸ್ವರೂಪಲಯೇನಾತಃ ಕಾರಣಂ ಸ್ಯಾದಹಂ ಕೃತಿ. ಅದ್ಭುತವಾದ ಶ್ಲೋಕ. ಈ ಶ್ಲೋಕಕ್ಕೆ ಪರಮಾದ್ಭುತವಾದ ವ್ಯಾಖ್ಯಾನ ಕ್ಲೇಶಾಪಹಾರಿಣಿ. ಯಸ್ಮಾತ್ ಏಷಃ ಮುಮುಕ್ಷು. ಈ 43ನೇ ಶ್ಲೋಕದಲ್ಲಿ 4ನೇ ಪಾದ ಯಸ್ಮಾದೇಶೋಪಗಚ್ಚತಿ. ಏಷಃ ಪುಲ್ಲಿಂಗ, ಇವನು. ಕಹ ಮುಮುಕ್ಷು. ನೋಡಿ, ಗುರುಗಳು ಜಿಜ್ಞಾಸು ಅಂತ ಹಾಕ್ಲಿಲ್ಲ. ಯಾಕೆಂದ್ರೆ ಜಿಜ್ಞಾಸುತ್ವ ಕುತೂಹಲದಿಂದಲೂ ಉಂಟಾಗಬಹುದು. ಸುಮ್ಮನೆ ಕ್ಯೂರಿಯಾಸಿಟಿ ಅದಲ್ಲ. ಮುಮುಕ್ಷು ಮೋಕ್ತುಮಿಚ್ಚು, ನಾನೀ ಭವಬಂಧನದಿಂದ ತಪ್ಪಿಸಿಕೊಂಡು ಕೃತಾರ್ಥನಾಗಬೇಕು. ಜನ್ಮ ಮರಣ ಬಂಧನ ಬೇಡ, ನಾನು ಬ್ರಹ್ಮಾತ್ಮಿ ತಿಳ್ಕೊಳ್ಬೇಕು ಅಂತ ಹೊರಟಿದ್ದಾನೆ, ಅವನು ಮುಮುಕ್ಷು. ಏಷಃ ಮುಮುಕ್ಷು ಅಹಂ ವೃತ್ಯ ಏವ
ದ್ವಾರಭೂತಯ ಸ್ತ್ರೀಲಿಂಗ, ದ್ವಾರವಾಗಿರುವ ದಾರಿಯಾಗಿರುವ ಅಹಂ ವೃತ್ತಿಯಿಂದಲೇ ತದ್ಬ್ರಹ್ಮ ನಿರುಪಾಧಿಕವಾಗಿರುವ ಲಕ್ಷ್ಯವಾಗಿರುವ ಆ ಬ್ರಹ್ಮವನ್ನ ಅವಗಚ್ಚತಿ ಯಥಾವತ್ ಪ್ರತಿಪದ್ಯತೆ. ಅಹಂಕಾರವಿಲ್ಲದೆ ಹೋದರೆ ಅವನಿಗೆ ಬ್ರಹ್ಮದ ಸ್ವರೂಪ ಅರ್ಥವಾಗುವುದಿಲ್ಲ. ಪರಬ್ರಹ್ಮದ ಸ್ವರೂಪವನ್ನ ತಾನೆಂದು ಸರಿಯಾಗಿ ಅನುಭವದಲ್ಲಿ ಕಂಡ್ಕೊಳ್ಬೇಕಾದ್ರೆ ಅವನಿಗೆ ಅಹಂ ವೃತ್ತಿ ಬೇಕು. ಈ ನಾನು ಅಂತ ತೋರ್ತಾ ಇದೆಯಲ್ಲ, ಇದರ ಮೂಲ ಯಾವುದು, ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ನಿಂತಿದೆ, ಅಹಂಕಾರ ಎಲ್ಲಿ ಲಯವಾಗುತ್ತೆ. ಆದ್ದರಿಂದ ಅಹಂ ವೃತ್ತಿಯ ಮೂಲಕವಾಗಿ ಮುಮುಕ್ಷ ಸಾಧಕನು ಆ ಬ್ರಹ್ಮವನ್ನ ಅವಗಚ್ಚತಿ ಯಥಾವತ್ ಪ್ರತಿಪದ್ಯೆ, ಅವಗಚ್ಚತಿ ಯಥಾವತ್ ಪ್ರತಿಪದ್ಯ ಇರುವಂತೆ ಸರಿಯಾಗಿ ಅನುಭವಕ್ಕೆ ತಿಳ್ಕೊತಾನೆ. ಹೀಗಿರುವುದರಿಂದ ಅತಃ ತತ್ ಅದ್ವಿತೀಯತ್ವ ಪ್ರತಿಪತ್ತವು, ಆ ಅದ್ವಿತೀಯವಾಗಿರುವ ಬ್ರಹ್ಮ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಅಹಂ ಅದ್ವಿತೀಯಂ ಬ್ರಹ್ಮಾಸ್ಮಿ ಸವಾಯೇಶ ಮಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ತಯೇವಂ ವೇದ. ಇದು ಅವನಿಗೆ ಅನುಭವಕ್ಕೆ ಬರಬೇಕಾದರೆ ತತ್ ಅದ್ವಿತೀಯತ್ವ ಪ್ರತಿಪತ್ತವು ಅಹಂಕೃತಿ, ಅಹಂಕಾರವೇ ಸಾಧನ. ಅಹಂಕಾರವನ್ನ ಬಳಸಿಕೊಂಡು ಅದನ್ನ ಕೇಳಿದ್ರು ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಅಹಂಕಾರಕ್ಕೆ ಸ್ಥಾನಮಾನವೇ ಇಲ್ಲ, ಅಹಂಕಾರಕ್ಕೆ ಅಸ್ತಿತ್ವವೇ ಇಲ್ಲ. ಅವಿದ್ಯಾ ಕಲ್ಪಿತವಾಗಿರುವ ಜೊಳ್ಳಾಗಿರುವ ಉಪಾಧಿಕೃತವಾಗಿರುವ ಅಹಂಕಾರಕ್ಕೆ ಅಸ್ತಿತ್ವವೇ ಇಲ್ಲ. ಅದನ್ನೇ ಬಳಸಬೇಕು. ಅದನ್ನ ಬಳಸಿಕೊಂಡು ತನ್ನ ಮುಖಾಂತರ ಮುಮುಕ್ಷುವಿಗೆ ಆತ್ಮ ಸ್ವರೂಪ ತೋರಿಸಬೇಕು. ಅಹಂಕಾರವು ಮೃತ್ಯು, ಅಹಂಕಾರವು ಶತ್ರು. ಅದನ್ನೇ ಬಳಸ್ಕೊಂಡು ಅವಾಕ್ಯಾರ್ಥವನ್ನು ಮಾಡ್ಕೊಂಡು ತತೆ ಅದ್ವಿತೀಯತ್ವ ಪ್ರತಿಪತ್ತವು, ನಾನು ಅದ್ವಿತೀಯವಾದ ಬ್ರಹ್ಮವೇ ಆಗಿದ್ದೇನೆ ಎನ್ನುವುದನ್ನ ಪ್ರತಿಪತ್ತವು ತಿಳಿದುಕೊಳ್ಳುವುದಕ್ಕೆ ಅಹಂಕೃತಿ, ಅಹಂಕಾರವು ಸಾಧನ. ಹೇಗೆ? ತತ್ಸ್ವರೂಪದ ಏನ ಅಹಂಕಾರವು ಬ್ರಹ್ಮದತ್ತು ಬರುವ ಹಾಗೆ ಇಲ್ಲ, ಬ್ರಹ್ಮವನ್ನು ಮುಟ್ಟುವ ಹಾಗಿಲ್ಲ. ಬ್ರಹ್ಮವನ್ನ ಮುಟ್ಟದೆ ಅಹಂಕಾರವು ತನ್ನ ಸ್ವರೂಪವನ್ನ ಕಳಚಿಕೊಂಡು ಅಹಂಕಾರವು ಲಯವಾಗೋಯ್ತು. ಅದರ ಮುಖಾಂತರ ಅಹಂ ರೂಪ ಲಯೇನೈವ ಅಹಂ ರೂಪ ಲಯೇನೈವ ಕೂಡಿಸ್ಬೇಕಿದನ. ಅಹಂ ರೂಪದಿಂದ ಕರಗಿಸಿಕೊಂಡೆ ಕಾರಣಂ ಸ್ಯಾತಿ, ಅವಾಕ್ಯಾರ್ಥ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಅಹಂಕಾರವು ಕಾರಣವಾಗಿದೆ. ಮತ್ಸ್ವರೂಪ ಲಯೇನೈವ ಇತಿ ಪಾಠೇಪಿ ಅಯಮೇವ ಅರ್ಥ. ಇಲ್ಲಿ ಒಂದು ಪಾಠಾಂತರ ಇದೆ. ಎಲ್ಲಿ ಅಹಂ ವೃತ್ಯೈವ ತದ್ಬ್ರಹ್ಮ ಯಸ್ಮಾದೇಶೋಪಗಚ್ಚತಿ ಮತ್ಸ್ವರೂಪ ಲಯೇನಾತಃ. ಒಂದ್ ಪಾಠ ಮತ್ಸ್ವರೂಪ ಅಂತಿದೆ, ಇಲ್ಲಿ ತತ್ಸ್ವರೂಪ ಲಯೇನ. ಮತ್ಸ್ವರೂಪ ಲಯೇನ ಎನ್ನುವ ಪಾಠದಲ್ಲಿ ಮತ್ ನಾನು ಅಂತೀಯಲ್ಲ, ಬಹಳ ಸ್ವಾರಸ್ಯಕರವಾದ ವಿಚಾರ ಇದು. ಯುಷ್ಮತ್ ಪ್ರತ್ಯಯ ಯುಷ್ಮ ಶಬ್ದ ಒಂದು, ಮತ್ ಶಬ್ದ ಒಂದು. ಮತ್ತೆನ್ನುವ ಏಕವಚನ. ಮತ್ ಸ್ವರೂಪ ಅಹಂ ಸ್ವರೂಪ. ನಾನು ಮೆರಿತಾ ಇದೆಯಲ್ಲ, ಈ ಅಹಂಕಾರವು ಆ ಮತ್ ಸ್ವರೂಪವನ್ನ ಕರಗಿಸಿಕೊಂಡು ಎಂದು ಅರ್ಥವನ್ನ ಮಾಡಿಕೊಂಡು ಒಟ್ಟಿನಲ್ಲಿ ಅಹಂಕಾರ ಬೇಕು, ಅಹಂಕಾರ ಬೇಡ. ಅಹಂಕಾರವನ್ನು ಇಟ್ಕೊಂಡು ತನ್ನ ಮುಖಾಂತರ ಬ್ರಹ್ಮ ತತ್ವವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೋದಾಗ ಅಹಂಕಾರವು ತಾನೇ ತಾನಾಗಿ ಕರಗಿ ಹೋಗುತ್ತದೆ. ಇದು ವಿವೇಕದಿಂದ ಕರಗುವ ಅಹಂಕಾರ ವಿಲಯವಾದವೇ ಹೊರತು ಪ್ರಸಂಖ್ಯಾನ ರೂಪವಾಗಿರುವಂತ ಅಹಂಕಾರ ವಿಲಯವಾದವಲ್ಲ. ಪ್ರಪಂಚ ಪ್ರವಿಲಯವಾದಿಗಳು ಕೆಲವರಿದ್ರು.
ಶಂಕರರಿಗಿಂತ ಹಿಂದೆ ವೃತ್ತಿಕಾರರು ಅವರು ಧ್ಯಾನ ಮಾಡಬೇಕು. ಧ್ಯಾನ ಕೂತ್ಕೊಂಡು ಸ್ಥೂಲವನ್ನ ಸೂಕ್ಷ್ಮದಲ್ಲಿ ಪ್ರಳಯ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಬರ್ತಾ ಇದ್ರು. ತುಪ್ಪವನ್ನ ಬೆಣ್ಣೆಯಲ್ಲಿ ಕರಗಿಸ್ಕೋಬೇಕು, ಬೆಣ್ಣೆಯನ್ನ ಮೊಸರು ಕರಗಿಸ್ಕೊಳ್ಬೇಕು, ಮೊಸರು ಹಾಲಿನಲ್ಲಿ ಹಾಗಲ್ಲ. ಇಲ್ಲೇನು ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು ಪೂಜ್ಯ ಸದ್ಗುರುಗಳು. ಒಬ್ಬ ಮನುಷ್ಯ ಒಳ್ಳೆ ಡ್ರೆಸ್ ಹಾಕೊಂಬಂದಿಯಾನೆ, ಪ್ಯಾಂಟು ಶರ್ಟ್ ನಂಗೆ ಗೊತ್ತಿಲ್ಲ ಸರಿ ಹಾಕೊಂಬಂದಿಯಾನೆ. ಅದಕ್ಕೆ ಪಾಕೆಟ್ 3-4 ಪಾಕೆಟ್ಸ್ ಎಲ್ಲ ಇವೆ. ಈಗ ಪಾಕೆಟ್ ಚೆನ್ನಾಗಿದೆ ಅಂತಾನೆ. ಪಾಕೆಟ್ ಅನ್ನುವಂತಹದ್ದು ಕೋಟನ್ ಬಿತ್ತಿದ್ಯಾ? ಇಲ್ಲ. ಕೋಟ್ ಅಂತ ಅರ್ಥ ಮಾಡ್ಕೊಂಡಾಗ ಪಾಕೆಟ್ ಇಲ್ಲ, ಕೋಟ್ ಅಂತ ಹೇಳ್ತಾ ಇದೆ. ಕೋಟು ಶರ್ಟ್ ಅಂತ. ಕೋಟು ಶರ್ಟ್ ಅನ್ನುವಂತಹದ್ದು ಬಟ್ಟೆ ಬಿತ್ತಿದ್ಯಾ? ಇಲ್ಲ. ಬಟ್ಟೆಗಿಂತ ಭಿನ್ನವಾಗಿ ಕೋಟ್ ಇಲ್ಲ, ಶರ್ಟ್ ಇಲ್ಲ. ಬಟ್ಟೆ ಒಳ್ಳೆ ಬಟ್ಟೆ ಅಂತಾನೆ. ನೂಲಿಗಿಂತ ಬಟ್ಟೆ ಭಿನ್ನವಾಗಿದ್ಯಾ? ನೂಲನ್ನ ಬಿಟ್ಟು ಬಟ್ಟೆ ಅಂತಿದ್ಯಾ? ಇಲ್ಲ. ಹತ್ತಿ ಬಿಟ್ಟು ನೂಲಿದ್ಯಾ? ಈಗ ಪ್ಯಾಂಟ್ ಕಾಣಿಸ್ತಾ ಇದೆ, ಪ್ಯಾಂಟ್ ಅನ್ನ ಕಾಣುವಾಗಲೇ ಕರಗಿಸ್ಕೋಬೇಕು. ಬಂಗಾರದ ಸರ ತುಂಬಾ ಚೆನ್ನಾಗಿದೆ ಅಂತೇವೆ, ಬಂಗಾರ ಬಿಟ್ಟಿದ್ಯಾ? ಅದೇ ರೀತಿಯಲ್ಲಿ ಅಹಂಕಾರವು ಇಲ್ಲವೇ ಇಲ್ಲ. ಇಲ್ಲದ ಅಹಂಕಾರ, ಇಲ್ಲದ ವಿದ್ಯೆ ಮೆರೀತಾ ಇದೆ. ಇದನ್ನ ಮುಮುಕ್ಷು ಸಾಧಕನು ಅರ್ಥ ಮಾಡಿಕೊಂಡು ಅಹಂಕಾರವನ್ನ ಕರಗಿಸಿಕೊಂಡು ಅಹಂಕಾರದ ಮೂಲಕವೇ ಅಹಂ ಬ್ರಹ್ಮಾಸ್ಮಿ ವಾಕ್ಯದ ಅವಾಕ್ಯಾರ್ಥವನ್ನು ತಿಳಿದುಕೊಂಡು ಕೃತಕೃತ್ಯನಾಗಬೇಕು ಎನ್ನುವ ರಹಸ್ಯವನ್ನ ಭಗವಾನ್ ಸುರೇಶ್ವರಾಚಾರ್ಯರವರು ಅತ್ಯಂತ ಸುಂದರವಾಗಿ ತಿಳಿಸಿಕೊಡುತ್ತಿದ್ದಾರೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಸೊಗಸಾಗಿ ವಿವರಿಸ್ತಾ ಇದ್ದಾರೆ. ಅಂತ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೂ ಸುರೇಶ್ವರಾಚಾರ್ಯ ಸದ್ಗುರುಗಳಿಗೂ ಅನಂತಾನಂತ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಇಂದಿನ ಈ ಉಪನ್ಯಾಸವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಬೇಡುವೆ ದೇವ. ಶ್ರೀಗಳು ವೇದಾಂತ ಪುಸ್ತಕಗಳ ರಚನೆಯಲ್ಲಿ, ವೇದಾಂತ ಉಪನ್ಯಾಸಗಳಲ್ಲಿ, ವೇದಾಂತ ಪಾಠ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರೋ, ಕಾವ್ಯದಲ್ಲಿ, ಹಾಡುಗಳ ರಚನೆಯಲ್ಲಿ ಪ್ರಾಸಬದ್ಧವಾಗಿ ತಾಳಕ್ಕೆ ಹೊಂದುವಂತೆ ಸ್ಪಷ್ಟ ಕನ್ನಡದಲ್ಲಿ ಗೀತೆಗಳನ್ನು ರಚಿಸುವುದರಲ್ಲಿಯೂ ಅಷ್ಟೇ ನಿಸ್ಸೀಮರು. ವೇದಾಂತ ವಾಗ್ಗೇಯಕಾರರು. ಈ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಜೀವನದ 3 ಹಂತಗಳನ್ನು ತೆಗೆದುಕೊಂಡು, ಅಂದರೆ ಬಾಲ್ಯ, ಯೌವನ, ಮುಪ್ಪು, ಅವರ ನಡೆ, ನುಡಿ ಹಾಗೂ ಯೋಚನೆಗಳ ಸ್ಥಿತಿಗಳನ್ನು ಉದಾಹರಿಸಿ ಪ್ರತಿ ಹಂತದಲ್ಲಿಯೂ ಮಕ್ಕಳಿಗೆ ಕಾಯ, ಯುವಕರಿಗೆ ವಾಚ ಹಾಗೂ ವೃದ್ಧರಿಗೆ ಮನಸಾ ನಡೆಯುವ ರೀತಿಯನ್ನು ಸರಳವಾಗಿ ಬಣ್ಣಿಸಿದ್ದಾರೆ. ಭಾಷೆ ಹಳಗನ್ನಡವಾದರೂ ಅರ್ಥಪೂರ್ಣ. ಬೇಡುವೆ ದೇವ.